ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಊರಿನಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ನಡೀತಾ ಇದೆ. ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ. ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇವತ್ತಿನ ಔಟ್ಫಿಟ್ ಬ್ಲೂ ಕಲರ್ ಸ್ಯಾರಿ. ಹೇಗಿದೆ ಕಮೆಂಟ್ ಮಾಡಿ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ದೇವರ ದರ್ಶನ ಮಾಡೋಣ ಬನ್ನಿ. ಸಿದ್ದೇಶ್ವರ ಸ್ವಾಮಿ ಮತ್ತು ಮಾಲೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಅಯ್ಯಪ್ಪ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಅಯ್ಯಪ್ಪ ಫೋಟೋ ಸಪ್ರೇಟ್ ಪೂಜೆ ಮಾಡ್ತಾರೆ ಸ್ವಾಮಿಗಳು. ನೋಡಿ, ಸಿದ್ದೇಶ್ವರ ದೇವಸ್ಥಾನ ಈ ಥರ ಇವತ್ತು ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಅಲಂಕಾರ ನೋಡಿ. ಹತ್ತಿರದಿಂದ ಅವಾಗಲೇ ತೆಗೆದಿದ್ದೆ. ಇವಾಗ ದೂರದಿಂದ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಅಲಂಕಾರ. ದೂರದಿಂದ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನಮ್ಮ ಜೊತೆ ದರ್ಶನ ಮಾಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲಂಕಾರ. ದೇವರು ನಿಮಗೂ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವಾಗ ಪ್ರಸಾದ ತಗೊಂಡು ಬರ್ತಾ ಇದ್ದೀವಿ. ತಗೊಂಡಿದ್ದೀವಿ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ನೋಡಿ. ಎಲ್ಲರೂ ಊಟ ಕುತ್ಕೊಂಡಿದ್ದಾರೆ. ಊಟದಲ್ಲಿ ಏನಿದೆ ನೋಡೋಣ ಬನ್ನಿ. ಊಟ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಜೊತೆ ಊಟ ಮಾಡಿ ಬನ್ನಿ. ಪಾಯಸ ಇದೆ. ಪಾಯಸ ಮಾಡಿದ್ದಾರೆ. 2 ಪಲ್ಯ, ಹಪ್ಪಳ ಇದೆ, ಉಪ್ಪಿನಕಾಯಿ ಇದೆ, ಉಪ್ಪಿದೆ. ಇದು ನೋಡಿ, ಸ್ವೀಟ್ ಇದೆ, ಒಂದು ಪಾಯಸ ಇದೆ, ಬಾದುಷ, ಒಂದು ಸ್ವೀಟು, ಮತ್ತು ಗೀ ರೈಸ್ ಮಾಡಿದ್ದಾರೆ. ಗೀ ರೈಸ್ ಜೊತೆಗೆ ಒಂದು ಗ್ರೇವಿ ಮಾಡಿದ್ದಾರೆ. ಸೂಪರಾಗಿದೆ ಗೀ ರೈಸು, ಗ್ರೇವಿ, ಪಲ್ಯ. ಊಟ ತುಂಬ ಚೆನ್ನಾಗಿದೆ. ಊಟ ಆದಮೇಲೆ ಅನ್ನ ಸಾಂಬಾರು ಸೂಪರಾಗಿದೆ. ನನ್ನ ಫೇವ್ರೇಟ್ ಸಾಂಬಾರು ನುಗ್ಗೆಕಾಯಿ ಬಿದ್ದಿದೆ ನೋಡಿ. ಇದೇ ಫಸ್ಟ್ ಟೈಮ್ ನನಗೆ ಎಲ್ಲೇ ಫಂಕ್ಷನ್ಗೆ ಹೋದರೂ ನುಗ್ಗೆಕಾಯಿ ಬೀಳಲ್ಲ. ನಂಗೆ ತುಂಬ ಇಷ್ಟ ನುಗ್ಗೆಕಾಯಿ, ಅದಕ್ಕೆ ಎಲ್ಲೂ ಬೀಳಲ್ಲ. ನುಗ್ಗೆಕಾಯಿ ತಿಂದ್ಕೊಂಡು ಊಟ ಮುಗಿಸಿ ಮಜ್ಜಿಗೆ, ರಸಮ್ಮು, ರೈಸು ತಿಂದು ಮತ್ತೆ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು 5 ದಿನದ ಜಾತ್ರೆ ಇರುತ್ತೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಊಟ. ಈಗ ಮತ್ತೆ ನಮ್ಮ ಊರಲ್ಲಿ ಸಿಟಿನಲ್ಲಿ 5 ದಿನದ ಜಾತ್ರೆ, ಮತ್ತೆ ದುರ್ಗಮ್ಮ ತಾಯಿಯವರ ಜಾತ್ರೆ ಸ್ಟಾರ್ಟ್ ಆಗಿದೆ. ಇದು ನೋಡಿ 2ನೇ ದಿನ ಈ ಥರ ಇದೆ. ಇದೆಲ್ಲ ರೆಡಿ ಮಾಡಿದ್ದಾರೆ. ಈ ಥರ ದುರ್ಗಮ್ಮ ತಾಯಿ ಅಂತ ಇದು. ಇಲ್ಲಿ ಒಂದೇ ಒಂದು 2 ಕಿಲೋಮೀಟರ್ಗೆ ಒಂದೊಂದು ದೇವಸ್ಥಾನ ಇದೆ. 5 ದೇವಸ್ಥಾನದ್ದು 5 ದಿನ ಜಾತ್ರೆ ನಡೀತಾ ಇದೆ ಇವಾಗ. ಮತ್ತೆ ಒಂದೊಂದು ಏರಿಯಾದಲ್ಲಿ ಇದು. ಇಲ್ಲಿಗೆ ಇವಾಗ ಮತ್ತೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಬನ್ನಿ ದೇವರ ದರ್ಶನ ಮಾಡೋಣ. ಈ ದೇವರ ದರ್ಶನ ಆದಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನ ಇದೆ ಪಕ್ಕದಲ್ಲೇ ಸ್ವಲ್ಪ, ಅಲ್ಲಿಗೆ ಹೋಗೋಣ. ನೋಡಿ, ಈ ದೇವಸ್ಥಾನ ಈ ಥರ ಇದೆ. ದುರ್ಗಮ್ಮ ತಾಯಿಯವರ ದೇವಸ್ಥಾನ ಇದು. ನೋಡಿ ಈ ಥರ ಇದೆ. ಇದು ನೋಡಿ ಇನ್ನೊಂದು ದೇವಸ್ಥಾನ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಎಲ್ಲ ಇಲ್ಲೂ ಹಣ್ಣಿನಿಂದನೇ ಫ್ರೂಟ್ಸು ಅಲ್ಲಿ ಅಲಂಕಾರ ಮಾಡಿದ್ದಾರೆ. ಅಂದರೆ ಇದು ಯಾವುದೂ ರಿಯಲ್ ಫ್ರೂಟ್ಸ್ ಅಲ್ಲ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇದು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ಮತ್ತು ನಾಳಿನ ಜಾತ್ರೆನಲ್ಲಿ ಸಿಕ್ಕೋಣ. ನೀವು ನಮ್ಮ ಜೊತೆ ದೇವ್ರ ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಆಸೆ ಕನಸು ನೆರವೇರಲಿ. ಮತ್ತು SSLC ಮಕ್ಕಳಿಗೆ ಈ ವರ್ಷ ಎಕ್ಸಾಮ್ ಇದೆ. 18ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ಯಾರೂ ಟೆನ್ಷನ್ ತಗೋಬೇಡಿ. ಮಕ್ಕಳಿಗೆ ಯಾರೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಊಟ ತಿಂಡಿ ಮಕ್ಕಳ ಕಡೆ ಆರೋಗ್ಯ ನೋಡಿ, ಸ್ವಲ್ಪ ಎಲ್ಲ ನೋಡಿ.
ಮಕ್ಕಳಿಗೆ ಮೈಂಡು ಫ್ರೆಶ್ ಆಗಿರೋ ಥರ ಮಾಡಿ ಅವರು ಖುಷಿಯಾಗಿರೋ ಥರ ನೋಡ್ಕೊಳ್ಳಿ. ಮಕ್ಕಳಿಗೆ ಟೆನ್ಷನ್ ಆದರೆ ಎಲ್ಲ ಓದಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಮತ್ತು ಅವರು ತುಂಬ ಡಿಸ್ಟರ್ಬ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಕೆಲವೊಂದು ಫ್ಯಾಮಿಲಿಗಳಲ್ಲಿ ಜಗಳ ಆಡ್ತಾ ಇರ್ತಾರೆ ಮಕ್ಕಳ ಮುಂದೆ. ದಯವಿಟ್ಟು ಮಕ್ಕಳ ಮುಂದೆ ಜಗಳ ಆಡೋಕ್ಕೆ ಹೋಗ್ಬೇಡಿ. ನೀವು ಆಡೋ ಜಗಳದಿಂದ ಅವರು ಲೈಫ್ ಮೇಲೆ ಎಫೆಕ್ಟ್ ಆಗುತ್ತದು. ತಂದೆ ತಾಯಿ ಯೋಚನೆ ಮಾಡಿ, 1 ಸೆಕೆಂಡಿನ ಜಗಳಕ್ಕೆ ಲೈಫ್ ಅನ್ನೋದು ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅವರ ಒಂದು ಜೀವನ ರೂಪಿಸ್ಕೊಳ್ಳೋದ್ರಲ್ಲಿ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಅಂದರೆ SSLC. ಆ ಎಕ್ಸಾಮನ್ನು ಅವರು ಚೆನ್ನಾಗಿ ಬರೀಬೇಕು ಅಂತ ಹೇಳ್ತಾ, ನಿಮಗೂ ದಯಮಾಡಿ ಪೋಷಕರು ಮಕ್ಕಳಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸಾಮ್ ಬರೆಯೋದಕ್ಕೆ ಅವ್ರಿಗೆ ನಿಮ್ಮ ಕೈಲಿ ಏನೇನಾಗುತ್ತೋ ಸಹಾಯ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಎಲ್ಲ SSLC ಮಕ್ಕಳಿಗೂ. ಖುಷಿಯಾಗಿರಿ ಅಂತ ಹೇಳ್ತಾ, ಮತ್ತೆ ನೀವು ನಮ್ಮ ಜೊತೆ ದೇವ್ರ ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೂ ದೇವರು ಎಲ್ಲ ಒಳ್ಳೇದು ಮಾಡಲಿ. ನಿಮ್ಮ ಆಸೆ ಕನಸು ಎಲ್ಲ ಈಡೇರಲಿ. ಈ ಜಾತ್ರೆ 5 ದಿನ ನಡೆಯುತ್ತೆ. ಅಂದರೆ ಇವತ್ತು ಮಂಗಳವಾರ ಸಿಹಿ ಇರುತ್ತೆ, ನಾಳೆ ಮಟನ್ ಊಟ ಇರುತ್ತೆ. ಅಂದರೆ ಮಟನ್ ಊಟ ಅಂದರೆ ಎಲ್ಲರಿಗೂ ಇರಲ್ಲ, ಕೆಲವರು ಮುಖ್ಯವಾದವ್ರಿಗೆ, ಆ ಏರಿಯಾ ಕೌನ್ಸಿಲರು ಅವರು ಇರ್ತಾರಲ್ಲ VIP ಕಡೆಗೆ ನಾಳೆ ಊಟ ಇರುತ್ತೆ. ಮತ್ತು ಜನಗಳಿಗೆ ಊಟ ಶುಕ್ರವಾರ ಇರುತ್ತೆ. ಇದು 5 ದಿನ ನಡೆಯುತ್ತೆ ಜಾತ್ರೆ. ಮಕ್ಕಳಿಗೆಲ್ಲ ಸ್ಕೂಲ್ಗೆ ರಜಾ ಕೊಟ್ಟಿದ್ದಾರೆ. ಇಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನ ಹತ್ರ ಮಕ್ಕಳಿಗೆ ರಜಾ ಕೊಟ್ಟಿದ್ದಾರೆ. ಈ 5 ದಿನದ ಜಾತ್ರೆಯನ್ನು ನಾನು ನಿಮ್ಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ನೀವು ಖುಷಿಪಡಿ, ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಬೇಸಿಗೆಗಾಲದಲ್ಲಿ ಎಲ್ಲ ಕಡೆ ಜಾತ್ರೆ ಜಾಸ್ತಿ, ಹಬ್ಬಗಳನ್ನು ಆಚರಣೆ ಮಾಡೋದು. ಅದರಲ್ಲಂತೂ ಊರಲ್ಲಿರುವಂಥ ದೇವತೆಗಳಿಗೆ ಜಾಸ್ತಿ ಹಬ್ಬ ನಡೆಯುತ್ತೆ ಇವಾಗ. ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಂದರೆ ಎಲ್ಲ ಕುರಿಗಳನ್ನೇ ಕಡಿತಾರೆ, ಕುರಿ ಆಡು ಎಲ್ಲ ಕರೀತಾರೆ. ಕೋಳಿ ಎಲ್ಲೂ ಯಾರೂ ಮಾಡಲ್ಲ, ಎಲ್ಲ ಕಡೆನೂ ಮಟನ್ ಊಟನೇ. ಇದು 2 ವರ್ಷಕ್ಕೊಂದ್ಸಲ ಮಾಡ್ತಾರೆ ಇದು ಜಾತ್ರೆ ಎಲ್ಲ ಕಡೆನೂ. ತುಂಬ ಚೆನ್ನಾಗಿರುತ್ತೆ. 2 ವರ್ಷಕ್ಕೆ ಮಾಡೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸಿಟಿಲೆಲ್ಲ ಎಲ್ಲರ ಮನೆಯಲ್ಲೂ ಮಟನ್ ಊಟ ಇರುತ್ತೆ ಅವತ್ತು. ಎಲ್ಲ ಕಡೆನೂ ಮಟನ್ ಇರುತ್ತೆ, ದೇವಸ್ಥಾನದಲ್ಲೂ ಮಟನ್ ಊಟ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.